ಜುಲೈ 15ರ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಯುವ ಕೌಶಲ್ಯ ದಿವಸ ಅಂತ ಜುಲೈ 15ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಯುವ ಕೌಶಲ್ಯ ದಿವಸ. ಇನ್ನು ದೇಶದ ಮೊದಲ ಟ್ರಾನ್ಸ್ಜೆಂಡರ್ ಇನ್ಸ್ಪೆಕ್ಟರ್ ಆಗಿ ಯಾರು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಅಂತಂದರೆ ಇವರು ಯಾರಂದ್ರೆ ಮಾನವಿ. ನೋಡಿ, ಮಾನವಿ ಅನ್ನುವಂಥವ್ರು ಎಲ್ಲಿಪ್ಪ ಅಂತಂದ್ರೆ ಬಿಹಾರ ರಾಜ್ಯದಲ್ಲಿ ನೇಮಕಗೊಂಡು ಒಂದು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಮತ್ತು ಇತ್ತೀಚೆಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿದಂತಹ ಆಟಗಾರ ಜಿಮ್ಮಿ ಆ್ಯಂಡರ್ಸನ್ ರವರು ಯಾವ ದೇಶದವರು ಅಂತಂದರೆ ಇವರು ಇಂಗ್ಲೆಂಡ್ ದೇಶದವರು ಇತ್ತೀಚೆಗೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಇನ್ನು 2024ರ ಒಲಿಂಪಿಕ್ಸ್ಗೆ ಭಾರತದ ಉಸ್ತುವಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತಂದರೆ ಇವರು ಗಗನ್ ನಿರಂಜನ್ ರವರು. ಇವರು ಇದಕ್ಕೆ ಅಂತಾರಾಷ್ಟ್ರೀಯ ಒಲಿಂಪಿಕ್ಸ್ಗೆ ಭಾರತದ ಉಸ್ತುವಾರಿಯಾಗಿ ನೇಮಕಗೊಂಡಿದ್ದಾರೆ. ಇನ್ನು ವಿಶ್ವ ಲೆಜೆಂಡ್ಸ್ ಚಾಂಪಿಯನ್ ನಡೀತು ಇತ್ತೀಚೆಗೆ. ಅದರಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಭಾರತ ತಂಡವು ಯಾರನ್ನು ಸೋಲಿಸಿ ಟ್ರೋಫಿಯನ್ನು ಗೆದ್ದಿತು ಅಂತ ಕೇಳಿದ್ದಾರೆ. ಸೊ ಫೈನಲ್ದಲ್ಲಿ ಯಾರನ್ನು ಸೋಲಿಸಿತು ಅನ್ನೋದನ್ನು ನೀವು ಕಮೆಂಟ್